ಖಾನಾಪುರ ತಾಲೂಕಿನ ಗಾಣಿಬೈಲ್ ಟೋಲ್ ಪ್ಲಾಜಾದಲ್ಲಿ ಕಾರ್ಮಿಕರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಧಾರವಾಡ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಖಾನಾಪುರ ತಾಲೂಕು ಘಟಕ ಹಾಗೂ ಧಾರವಾಡ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಸುನಿಲ್ ಎಂಎಸ್ ಅವರು ಭಾಗವಹಿಸಿದ್ದರು. ಗಾಣಿಬೈಲ್ ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಲಾಗುತ್ತಿರುವುದು ಹಾಗೂ ಇತರ ಕಾರ್ಮಿಕ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು. ಈ ವೇಳೆ ಟೋಲ್ ಪ್ಲಾಜಾ ಕಾರ್ಮಿಕರ ಪರವಾಗಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕಾರ್ಮಿಕ ಹಕ್ಕುಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಕಚೇರಿ ಮುಂದೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲೆ ಗದಗ ಜಿಲ್ಲಾ ಘಟಕ ಒಂದು ಕಾರ್ಮಿಕರ ಪರವಾಗಿ ಈ ಉಡಾಫೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ತಮ್ಗೆಲ್ರೂ ತಿಳಿದಿರ್ತಕ್ಕಂಥ ವಿಚಾರ. ಕಳೆದ ನವೆಂಬರ್ನಲ್ಲಿ ನಾವು ಮನವಿಯನ್ನ ನೀಡಿದ್ವಿ. ಹೋರಾಟದ ಮುಖಾಂತರ ಒಂದು ನ್ಯಾಯ ಸಿಕ್ಕಿತ್ತು. ನ್ಯಾಯ ಸಿಗೋದ್ರ ಮೂಲಕ ಮಾನ್ಯ ALC ಅವರು ಒಂದು ಆದೇಶವನ್ನ ಕೂಡ ಹೊರಡಿಸಿದ್ರು. ಅದೇ ನಿಟ್ಟಿನಲ್ಲಿ ಆ ಆದೇಶಕ್ಕೆ ವಿರೋಧವಾಗಿ ಇವತ್ತಿನ ದಿನ ಇಲ್ಲಿನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಈ ಸಂಬಂಧಪಟ್ಟಿರ್ತಕ್ಕಂಥ ಹೋಳಿ ಕನ್ಸ್ಟ್ರಕ್ಷನ್ ಅಂತೇಳಿ ಒಂದು ಕಂಪನಿ ಆಗಿರ್ಬೋದು, ಅವರು ಕಾನೂನನ್ನ ವಿರೋಧಿಸಿ ಇದುವರೆಗೂ ಆಗ್ಲಿ ಇವತ್ತು ದಿನಾಂಕ 10 ಇದೆ, ಇವತ್ತಿನ ದಿನ ತನಕನೂ ಕೂಡ ಸಂಬಳವನ್ನ ನೀಡಿಲ್ಲ. ಹಗಲು ರಾತ್ರಿ ಮಹಿಳಾ ಕಾರ್ಮಿಕರಾಗಿರ್ಬೋದು, ಇಲ್ಲಿನ ಪುರುಷ ಕಾರ್ಮಿಕರಾಗಿರ್ಬೋದು, ಸರಿಸುಮಾರು 35 ರಿಂದ 40 ಜನ ಹಗಲು ರಾತ್ರಿ ದುಡ್ದಿದ್ದಾರೆ ಕಂಪ್ನಿಗೆ. ಸಂಬಳ ಕೊಡದೇ ಇದ್ರೆ ಅವ್ರ ಜೀವನ ಏನಾಗ್ಬೇಕು? ಸಂಬಳ ಕೊಡೋದ್ರಲ್ಲೂ ಕೂಡ ಅವ್ಯವಹಾರನ ಮಾಡಿದ್ದಾರೆ. ಲೆಕ್ಕ ತೋರ್ಸೋದೊಂದು, ಇವ್ರ ಅಕೌಂಟ್ ಈ ರೀತಿ ಮಾಡ್ತಿದ್ದಾರೆ. ಅವ್ರಿಗೆ ಮೂಲ ಇದನ್ನೇ ಅವರು ಸರಿಯಾಗಿ ನೀಡ್ತಾ ಇಲ್ಲ ಅಂತಂದ್ರೆ ಅವ್ರ ಜೀವನ ಹೇಗ್ ನಡಿಬೇಕು? ಹಗ್ಲು ರಾತ್ರಿ ದುಡ್ದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ದುಡಿದ್ರು ಕೂಡ ಅವರಿಗೆ ಸಂಬಳ ನೀಡ್ತಾ ಇಲ್ಲ ಅಂತಂದ್ರೆ ಕಾರಣ ಏನು? ಅಂದ್ರೆ ಇದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟ್ ಅಧಿಕಾರಿನೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ವರದಿ ಬಂದಿದೆ. ಅದೇ ನಿಟ್ಟಿನಲ್ಲಿ ಬೆಳಗಿಂದನೂ ಕೂಡ ಕೂತಿದೀವಿ ಇಲ್ಲಿ ಹೋರಾಟ ಮಾಡಂತ. ಇಷ್ಟೊತ್ತಾದ್ರೂ ಕೂಡ ಅವರು ನೋಡಿ, ಇವ್ರೇನಾದ್ರು ಇದೇ ತರ ಉಡಾಫೆ ಮಾಡಿದ್ರು, ನಿರ್ಲಕ್ಷ್ಯ ಮಾಡಿದ್ರು ಅಂತಂದ್ರೆ ಇದು ಪ್ರತಿಭಟನೆ ಮುಂದುವರಿಯುತ್ತೆ. ಹಗಲು ರಾತ್ರಿ ನಾವ್ ಇಲ್ಲೇ ಕೂರೋರಿದ್ದೀವಿ, ನಮಗ್ ನ್ಯಾಯ ಬೇಕು. ಇವರು ಮಾಡಿರ್ತಕ್ಕಂಥದ್ದು ಕಾರ್ಮಿಕರ ಕಾನೂನು ವಿರೋಧಿ ಕಾರ್ಯ. ನೇರ ಶಿಕ್ಷೆ ಒಳಗಾಗ್ತಾರೆ ಇವರು. ಸಂಬಂಧಪಟ್ಟಿರೋ ಇಲಾಖೆಗಳು ಇವರು ವಿರುದ್ಧ ನಾವು ಕೇಸನ್ನು ಮಾಡ್ಲಿಕ್ಕೆ ಮುಂದುವರಿತೀವಿ. ಏನೋ ಹುಡುಗಾಟ ಅನ್ಕೊಂಡಿದ್ದಾರೆ ಕಾರ್ಮಿಕರು ಅಂತಂದ್ರೆ ಇವತ್ತಿನ ದಿನ ನಮ್ಗೆ ಇವರು ಸರಿಯಾದಂತ ನ್ಯಾಯ ಒದಗಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ಪ್ರತಿಭಟನೆ ಹಗಲು ರಾತ್ರಿ ದಿನದ 24 ತಾಸು ಮುಂದುವರಿಯುತ್ತೆ ಅಂತ ಹೇಳಲಿಕ್ಕೆ ನಾನು ಒಂದು